ಈ ಟ್ರೇಡಿಂಗ್ ವ್ಯೂ ಆ್ಯಪ್ ಬಂದು ಇಲ್ಲಿ ಗೂಗಲ್ ಸರ್ಚಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಟೈಪ್ ಮಾಡಿ. ಟ್ರೇಡಿಂಗ್ ವ್ಯೂ ಅಲ್ಲಿ ಹೋದಾಗ ಇಲ್ಲಿ ಮಾರ್ಕೆಟ್ ಸಮ್ಮರಿ ಅಂತ ಬರುತ್ತೆ. ಇಲ್ಲೂ ನೀವು ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಪ್ರಾಡಕ್ಟ್ಸ್ ಹೋಗಿ ಇಲ್ಲಿ ಸೂಪರ್ ಚಾರ್ಟ್ಸ್ ಅಂತಿದೆ. ಸೂಪರ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಟ್ರೇಡಿಂಗ್ ವ್ಯೂ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ. ಈ ಥರ ಟ್ರೇಡಿಂಗ್ ವ್ಯೂ ಓಪನ್ ಆದಾಗ ನಿಮಗೆ ಇಂಡಿಕೇಟರ್ಸ್ ಎಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಯಾವುದೇ ಇಂಡಿಕೇಟರ್ಸ್ ಬೇಕಂದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಇಂಡಿಕೇಟರ್ಸ್ ಅಂದರೆ ಏನು ಅಂದರೆ ಯೂಶ್ವಲಿ ನಾವು ಯಾವುದೇ ಸ್ಟಾಕ್ಗೆ ಹೇಗೆ ಮೂವ್ ಆಗ್ತಾಯಿದೆ, ಸ್ಟೇಜ್ 1 ಇದೆಯಾ, ಸ್ಟೇಜ್ 2 ಇದೆಯಾ ಅನ್ನೋದು ತಿಳ್ಕೊಳೋದಕ್ಕೆ, ಮತ್ತು 5 ಡೇ ಮೂವಿಂಗ್ ಆ್ಯಾವ್ರೇಜಸ್ಸು, ಮತ್ತು ವಾಲ್ಯೂಮ್ ಇಂಡಿಕೇಷನ್ ತೋರಿಸುತ್ತೆ. ವಾಲ್ಯೂಮ್ ಇಂಡಿಕೇಟರ್ಸ್ ಆಗಲಿ, ಯಾವುದೇ ಇಂಡಿಕೇಟರ್ಸ್ ಆಗಲಿ ನಾವು ಈ ಥರ ನೋಡ್ಬೋದು. ಈಗ ನೀವು ಫಾರ್ ಎಕ್ಸಾಂಪಲ್ ಇನ್ ಕೇಸ್ ನಿಮಗೆ ಇಲ್ಲಿ ಈ ಥರ ಚಾರ್ಟ್ ಕಾಣಿಸ್ತಾ ಇದೆ. ಈ ಚಾರ್ಟಲ್ಲಿ ಇವಾಗ ಸ್ಟಾಕ್ನ ಸರ್ಚ್ ಮಾಡ್ಬೇಕು ಅಂದ್ಕೊಳ್ಳಿ. ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ್ಕೊಳ್ಳಿ. ರಿಲಯನ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕ್ ಬರುತ್ತೆ. ರಿಲಯನ್ಸ್ ಇಂಡಸ್ಟ್ರಿ ಸ್ಟಾಕ್ ಬಂದಾಗ ನೀವು ಇಲ್ಲಿ ಇದಕ್ಕೆ ವಾಲ್ಯೂಮ್ಸ್, ಇವಾಗ ಈ ಸ್ಟಾಕ್ ಈ ಕ್ಯಾಂಡಲ್ ಹತ್ರ ಎಷ್ಟು ವಾಲ್ಯೂಮ್ಸ್ ಅಂದರೆ ಆ ದಿನದ್ದು ಎಷ್ಟು ಟ್ರೇಡ್ ಆಗಿದೆ, ಅಂದರೆ ಎಷ್ಟು ಬೈಯಿಂಗು ಮತ್ತು ಸೆಲ್ಲಿಂಗ್ ಆಗಿದೆ ಅನ್ನೋದು ತಿಳ್ಕೊಳೋದಕ್ಕೆ ನಾವು ಇಂಡಿಕೇಟರ್ಸ್ ಅಂತ ನಿಮ್ಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಇಂಡಿಕೇಟರ್ಸಲ್ಲಿ ನೀವು ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಡಿಕೇಟರ್ಸ್ಗೆ ಆ್ಯಡ್ ಮಾಡ್ಕೋಬೋದು. ನೀವು ಈಗ ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿದ್ರೆ ವಾಲ್ಯೂಮ್ ಅಂತ ಒಂದು ಇಂಡಿಕೇಟರ್ ಬರುತ್ತೆ, ಅವಾಗ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೋಡಿ, ಈಗ ಇಲ್ಲಿ ವಾಲ್ಯೂಮ್ ಇಂಡಿಕೇಟರ್ ಬಂದಾಗ ನೀವು ಈ ಥರ ವಾಲ್ಯೂಮ್ ಇಂಡಿಕೇಟರ್ ಇದು ಮಾಡ್ಕೋಬೋದು. ಇಲ್ಲಿ ನೀವು ಮತ್ತೆ ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಡೈಲಿ, ವೀಕ್ಲಿ, ಮಂತ್ಲಿ ಅಂತಿದೆ. ಅಂದರೆ ಇದು ಡೈಲಿ ಟೈಮ್ ಫ್ರೇಮ್, ಇದು ವೀಕ್ಲಿ ಟೈಮ್ ಫ್ರೇಮ್, ಇದು ಮಂತ್ಲಿ ಟೈಮ್ ಫ್ರೇಮ್. ಯಾವುದು ಟೈಮ್ ಫ್ರೇಮ್ ಇವಾಗ ನೀವು ಡೈಲಿಗಿಟ್ಟರೆ ಆ ದಿನದ್ದು ಮಾತ್ರ, ಇವತ್ತಿನ ದಿನದ್ದು ಮಾತ್ರ ನಿಮಗೆ ಕ್ಯಾಂಡಲ್ಸು ನಿಮಗೆ ಇವಾಗ ಓಪನಿಂಗ್ ಪ್ರೈಸು ಮತ್ತು ಕ್ಲೋಸ್ ಪ್ರೈಸ್ ಆ ಥರ ಬರುತ್ತೆ. ಮತ್ತು ಇದು ವೀಕ್ಲಿದು, ಆ ವೀಕ್ದು 5 ಡೇಸ್ ಇರುತ್ತಲ್ಲ, ಮಂಡೇ ಟು ಫ್ರೈಡೇ, ಆ 5 ಡೇಸ್ದು ಕ್ಯಾಂಡಲ್ ಮಂಡೇ 9:15 ಓಪನ್ ಆದಾಗ ಮಾರ್ಕೆಟು ಮತ್ತು 3:30 ಕ್ಲೋಸ್ ಆಗೋ ಪ್ರೈಸು ಅದು ಇಲ್ಲಿ ತೋರಿಸುತ್ತೆ. ಆ ವೀಕ್ದು ಮಂತ್ದು ಬಂದು ಆ ಮಂತ್ ಸ್ಟಾರ್ಟಿಂಗು ಮತ್ತು ಆ ಮಂತ್ ಎಂಡ್, ಯಾವ ದಿನದ್ದು ಎಂಡ್ ಆಗುತ್ತೋ ಕೊನೆ ದಿನದ್ದು ಕ್ಯಾಂಡಲ್ ಇರುತ್ತೆ. ಈ ಥರ ನೀವು ಮತ್ತೆ ಇನ್ನೂ ಬೇಕಂದರೆ ಇಲ್ಲಿ 1 ಮಿನಿಟ್ ಇಟ್ಕೋಬೋದು, 2 ಮಿನಿಟ್ಸ್, 3 ಮಿನಿಟ್ಸು, 5 ಮಿನಿಟ್ಸ್, ಹಾಗೆ ನೀವು ಯಾವ ಥರ ಬೇಕೋ ಆ ರೀತಿಯಲ್ಲಿ ನೀವು ಇಲ್ಲಿ ಸೆಟ್ ಮಾಡ್ಕೊಂಡು ನೋಡಿ. ಇಲ್ಲಿ ಹವರ್ಸು ಇದೆ, ಡೇಸ್, ವೀಕ್ಸ್, ಮಂತ್, 6 ಮಂತ್ಸ್, 12 ಮಂತ್ಸ್, ನಿಮ್ಗೆ ಯಾವುದು ಬೇಕೋ ಆ ರೇಂಜ್ದು ಇಟ್ಕೋಬೋದು ನೀವು ಇಲ್ಲಿ. ಮತ್ತು ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕ್ಯಾಂಡಲ್ಸ್ ಅಂತಿದೆ. ಇಲ್ಲಿ ಬಾರ್ ಕ್ಯಾಂಡಲ್ಸ್, ಇವಾಗ ಬಾರ್ ಕ್ಯಾಂಡಲ್ಸ್ ಥರ ಬೇಕು ಅಂದರೆ ನೀವು ಬಾರ್ ಕ್ಯಾಂಡಲ್ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು ಡಿಫ್ರೆನ್ಸ್ ಆ ಕ್ಯಾಂಡಲ್ಗೂ. ಮತ್ತು ಇದು ಇಲ್ಲಿ ಬಾರ್ ಕ್ಯಾಂಡಲ್, ಇದು ನಾರ್ಮಲ್ ಕ್ಯಾಂಡಲ್ಸ್ ಬಂದಾಗ ಈ ಥರ ಬರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು ಡಿಫ್ರೆನ್ಸ್. ಹ್ಯಾಲೋ ಕ್ಯಾಂಡಲ್ಸ್ ಬಂದರೆ ಈ ಥರ ಹ್ಯಾಲೋ ಶೇಪ್ಸಲ್ಲಿರುತ್ತೆ. ಮತ್ತು ವಾಲ್ಯೂಮ್ ಕ್ಯಾಂಡಲ್ಸ್ ಈ ಥರ ಡಿಫ್ರೆಂಟ್ ನೋಡಿ. ಇದು ಅಪ್ಗ್ರೇಡ್ ನಾವು ಅಂದರೆ ಇದು ಪ್ರೀಮಿಯಂ ವರ್ಷನ್ ಇದ್ದರೆ ಮಾತ್ರ ಈ ಥರ ಎಲ್ಲ ಓಪನ್ ಆಗುತ್ತೆ. ಅದಕ್ಕೆ ಇದರಲ್ಲಿ ಫ್ರೀ ವರ್ಷನ್ ಇದೆ, ಪೇಯ್ಡ್ ವರ್ಷನ್ ಇದೆ. ನೀವು ಪೇಯ್ಡ್ ವರ್ಷನು ತೊಗೋಬೋದು, ಫ್ರೀ ವರ್ಷನು ಯೂಸ್ ಮಾಡ್ಬೋದು. ಫ್ರೀ ವರ್ಷನ್ನೇ ಏನಫ್, ನಮಗೆ ಎಷ್ಟು ಬೇಸಿಕ್ಸ್ಗೆಲ್ಲ ನಾವು ಫ್ರೀ ವರ್ಷನ್ನೇ ಯೂಸ್ ಮಾಡ್ಬೋದು. ಅಂದರೆ ಮಲ್ಟಿಪಲ್ ಇಂಡಿಕೇಟರ್ಸ್ ಹಾಕ್ಕೋಬೇಕು ಅಂದರೆ ಒಂದು 5-6 ಇಂಡಿಕೇಟರ್ಸ್ನ ಒಂದೇ ಟೈಮಲ್ಲೇ ಯೂಸ್ ಮಾಡಬೇಕು ಅಂದಾಗ ನಮಗೆ ಪ್ರೀಮಿಯಂ ವರ್ಷನ್ ಬೇಕು. ಇನ್ ಕೇಸ್ ನಾವು ಸ್ಟಾರ್ಟಿಂಗ್ ಬೇಸಿಕ್ಗೆ ಯೂಸ್ ಮಾಡ್ಕೋಬೋದು, ಬೇಸಿಕ್ ಫ್ರೀ ವರ್ಷನ್ನೇ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಂಡಲ್ಸ್ ಅಂತಿದೆ, ಇದನ್ನು ಯೂಸ್ ಮಾಡ್ಬೋದು. ಯೂಶಲಿ ಕ್ಯಾಂಡಲ್ಸಲ್ಲೇ ಇಟ್ಕೊಳ್ಳಿ ಇಂಡಿಕೇಟರ್ಸ್, ನಿಮ್ಗೆ ಬೇಕಂದ್ರೆ ಬೇರೆ ಚೇಂಜ್ ಮಾಡಿ. ಮತ್ತು ಇಲ್ಲಿ ನೋಡಿದ್ರೆ ಇಂಡಿಕೇಟರ್ಸ್ ಅಂತಿದೆ. ಇಂಡಿಕೇಟರ್ಸ್ ಅಂದರೆ ನಿಮಗೆ ತೋರಿಸೋದಲ್ಲ, ಈಗ ವಾಲ್ಯೂಮ್ ಇಂಡಿಕೇಟರ್. ಅದೇ ಥರ ನಾವು ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರ್ ಅಂತ ಬರುತ್ತೆ. ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರ್ ಏನಂದರೆ ಇವಾಗ ಒಂದು ನಿಮಿಷ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೂವಿಂಗ್ ಆ್ಯಾವ್ರೇಜ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ. ನಿಮ್ಗೆ ಯಾವ ರೀತಿ ಸೆಟ್ ಆಗುತ್ತೋ ಆ ರೀತಿ ಯೂಸ್ ಮಾಡ್ಬೋದು. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಅದು ತೊಗೋಬೋದು, ಸಿಂಪಲ್ ಮೂವಿಂಗ್ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ. ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಬಂದು ಇಲ್ಲಿ ನೋಡ್ಬೋದು, ಇಲ್ಲಿ ಮೂವಿಂಗ್ ಆ್ಯಾವ್ರೇಜ್ 9 SMA, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ 9 ಅಂತಿದೆ. ಈ 9 ಅಂದರೆ ಏನಂದರೆ 9 ಡೇಸ್ದು ಈ ಚಾರ್ಟ್. ಇವಾಗ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಈ ಲೈನ್ ಡ್ರಾ ಆಗಿದೆಯಲ್ವ, ಲೈನ್ ಪ್ಲಾಟ್ ಆಗಿದೆಯಲ್ವ, ಈ ಲೈನ್ ಬಂದು 9 ಡೇಸ್ದು ಆ್ಯಾವ್ರೇಜ್, 9 ಡೇಸ್ ಆ್ಯಾವ್ರೇಜ್ ಪ್ರೈಸು ಡಿವೈಡೆಡ್ ಬೈ 9 ಅಂತ ಈ ಥರ ಆಗಿರುತ್ತೆ. ಸಮ್ ಆಫ್ 9 ಡೇಸ್ ಇದು
9 ಡೇಸ್ದು ಪ್ರೈಸಸ್ಸು ಈ ಥರ ಪ್ಲಾಟ್ ಎವ್ರಿ 9 ಡೇಸ್ಗೂ ಒಂದೊಂದು ಈ ಥರ ಡಾಟ್ ಪ್ಲಾಟ್ ಮಾಡಿದಾಗ ಈ ಥರ ಒಂದು ಲೈನ್ ಜನ್ರೇಟ್ ಆಗೋದು. ಇದು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್. ನೀವು ಇಲ್ಲಿ ಇದನ್ನು ಹೈಡ್ ಮಾಡಬೇಕಂದ್ರೆ ಈ ಥರ ಹೈಡ್ ಮಾಡ್ಕೋಬೋದು, ಅದನ್ನು ಆನ್ ಮಾಡಬೇಕಂದ್ರೆ ಆನ್ ಮಾಡ್ಕೋ. ಸೆಟ್ಟಿಂಗ್ಸಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ವ, ಇಲ್ಲಿ ನೀವು ಬೇಕಂದರೆ ಇನ್ಪುಟ್ಸಲ್ಲಿ ನೀವು ಚೇಂಜ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 9 ಬೇಡ, 20 ಡೇಸ್ದು ಮೂವಿಂಗ್ ಆ್ಯಾವ್ರೇಜ್ ಬೇಕು, 20 ಡೇಸ್ ಆ ಥರ ಟೈಪ್ ಮಾಡಿ ಇದನ್ನು ಮಾಡ್ಕೋಬೋದು. ಇನ್ ಕೇಸ್ ನಮಗೆ ಇದು ಕಲರು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಸ್ಟೈಲ್ಗೆ ಹೋದರೆ ಇಲ್ಲಿ ಕಲರ್ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೀವು ಇಲ್ಲಿ ರೆಡ್ ಬೇಕಂದ್ರೆ ರೆಡ್, ಮತ್ತು ಇಲ್ಲಿ ಥಿಕ್ನೆಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ ಇಲ್ಲಿ ಥಿಕ್ನೆಸ್ ಚೇಂಜ್ ಆಗುತ್ತೆ. ಇಲ್ಲಿ ಓಕೆ ಕೊಟ್ಟರೆ ನಿಮಗೆ ಈ ಥರ ಥಿಕ್ನೆಸ್ ನೋಡಿ, ಥಿಕ್ನೆಸ್ ಮುಂಚೆಗೂ ಇವಾಗ ಡಿಫ್ರೆನ್ಸಸ್ ನೀವು ಕಾಣ್ಬೋದು. ಅದೇ ರೀತಿ ಇದು ಇಂಡಿಕೇಟರ್, ನಿಮ್ಗೆ ಇನ್ನೂ ಯಾವ ತುಂಬ ಇಂಡಿಕೇಟರ್ಸ್ ಇದೆ. ನಿಮಗೆ ರಿಲೇಟಿವ್ ಸ್ಟ್ರೆಂತ್ ಇಂಡಿಕೇಟರ್ ಅಂತಾರೆ, ಮತ್ತು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇದೆ, RS ರೇಟಿಂಗ್ ಅಂತೆ, ತುಂಬ ಇದ್ದಾವೆ ಇಂಡಿಕೇಟರ್ಸು. ನಿಮ್ಗೆ ಯಾವ ರೀತಿ ಇಂಡಿಕೇಟರ್ಸ್ ಬೇಕೋ ಅವನ್ನೆಲ್ಲ ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ಒಂದು ನಿಮಗೆ ಡಾಟ್ ಥರ ಬೇಕು ಅಂದರೆ ಡಾಟ್ ಥರ ಬರುತ್ತೆ ಕರ್ಸರ್, ಇಲ್ಲ ಅಂದರೆ ನಿಮಗೆ ಕ್ರಾಸ್ ಸಿಂಬಲ್ ಬೇಕಂದರೆ ಈ ಥರ ಕ್ರಾಸ್ ಸಿಂಬಲ್. ನಿಮಗೆ ಯಾವ ಸಿಂಬಲ್ ಬೇಕೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಆ್ಯರೋ ಬೇಕಂದರೆ ಇಲ್ಲಿ ಆ್ಯರೋ ಥರ ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಟ್ರೆಂಡ್ ಲೈನ್ಸ್ ಡ್ರಾ ಮಾಡ್ಕೋಬೋದು. ಲೈನ್ಸ್ ಏನಕ್ಕೆ ಅಂದರೆ ಯೂಶಲಿ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ಗೆ ನೀವು ಲೈನ್ಸ್ ಡ್ರಾ ಮಾಡ್ಕೋಬೋದು. ಈ ಥರ ಇದು ಸಪೋರ್ಟ್ ಲೈನ್ ಆಗಿ, ಇದು ರೆಸಿಸ್ಟೆನ್ಸ್ ಲೈನ್ ಯೂಶಲಿ ಮೇಲೆ ಬರುತ್ತೆ, ಈ ಥರ ಸಪೋರ್ಟ್ ಲೈನು ಕೆಳಗಿರುತ್ತೆ. ಇದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡಿದ್ರೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದ್ರೆ ಇಲ್ಲಿ ತುಂಬ ಇದಾವೆ, ನೀವೆಲ್ಲ ಎಕ್ಸ್ಪ್ಲೋರ್ ಮಾಡು. ಫಿಬೊನಾಚಿ ನಾವೆಲ್ಲ ಏನು ಯೂಸ್ ಮಾಡಲ್ಲ, ಬೇಕಂದರೆ ನೀವು ತುಂಬ ಅಡ್ವಾನ್ಸ್ಡಾಗಿ ನೋಡಬೇಕು ಅಂದರೆ ಬೇಸಿಕ್ ಅಂದರೆ ನೀವು ಲೈನ್ಸ್ ಯೂಸ್ ಮಾಡ್ಕೋಬೋದು, ರೆಸಿಸ್ಟೆನ್ಸು ಸಪೋರ್ಟ್ ಇವೆಲ್ಲ ತುಂಬ ಅಡ್ವಾನ್ಸ್ಡ್. ಮತ್ತು ಇಲ್ಲಿ ಬಂದರೆ ಇದು ಅಷ್ಟೇ ಚಾರ್ಟ್ ಪ್ಯಾಟ್ರನ್ಸ್, ನೀವು ಲೈನ್ಸು ಸರ್ಕಲ್ಸು ಲೈನ್ ಈ ಥರ ಲೈನ್ಸ್ನ ನೀವು ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿ ಮಾಡಬೇಕಂದ್ರೆ ಈ ಥರ ಯೂಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಬಂದು ಇದು ನೀವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪೊಸಿಷನ್ ತೊಗೊಂಡಿರ್ತೀರ, ಅದಕ್ಕೆ ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ ಕೊಡ್ಬೇಕು ಅಂದ್ಕೊಳ್ಳಿ, ಅದನ್ನು ಇಲ್ಲಿ ಯೂಸ್ ಮಾಡ್ಕೋಬೋದು. ನೀವು ಫಾರ್ ಎಕ್ಸಾಂಪಲ್ ಈ ಪೊಸಿಷನಲ್ಲಿ ಎಂಟ್ರಿ ಆಗಿರ್ತೀರ, ಆ ಎಂಟ್ರಿಗೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಪೊಸಿಷನ್ ಎಷ್ಟು ಬೇಕು ಅಂತ. ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೋಡಿ, ನೀವು ಅದರಲ್ಲಿ ನೋಡ್ಬೋದು. ಮತ್ತು ನೆಕ್ಸ್ಟ್ ಶಾರ್ಟ್ ಪೊಸಿಷನ್ ಇವೆಲ್ಲ ತುಂಬ ಇದೆ. ನೀವು ಮತ್ತು ಇದು ಪ್ರೈಸ್ ರೇಂಜ್ ಅಂತಿದೆ. ಈ ಪ್ರೈಸ್ ರೇಂಜ್ ಬಂದು ಎಷ್ಟು % ಬಿದ್ದಿದೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಪಾಯಿಂಟ್ಸ್ ಇಲ್ಲಾಂದರೆ ಎಷ್ಟು % ಬಿದ್ದಿದೆ ಅಂತ ಇಲ್ಲಿ ಚೆಕ್ ಮಾಡಿ. -166 ಪಾಯಿಂಟ್ಸ್ ಅಂದರೆ -11% ಅಂತ ಇಲ್ಲಿ ನೀವು ನೋಡ್ಕೋಬೋದು. ಅದೇ ಇನ್ ಕೇಸ್ ನೀವು ಇಲ್ಲಿಂದ ಪ್ರೈಸ್ ರೇಂಜ್ ಇದೆ, ಡೇಟ್ ರೇಂಜ್ ಎಷ್ಟು ಡೇಸ್ ನೀವು ಈ ಥರ ನೋಡಬೇಕಂದ್ರೆ ಈ ಥರ ಹಿಂಗೆ ಇದು ಮಾಡಿದ್ರೆ ಎಷ್ಟು ಕ್ಯಾಂಡಲ್ಸ್ ಇದೆ. 36 ಬಾರ್ಸ್ ಅಂದರೆ 36 ಕ್ಯಾಂಡಲ್ಸ್ ಅಂತ, ಬಾರ್ಸ್ ಅಂದರೆ ಕ್ಯಾಂಡಲ್ಸ್. 56 ಡೇಸ್ ಅಂದರೆ 56 ಡೇಸ್ದು ಇದಿರುತ್ತೆ. ಇಲ್ಲಿ ವಾಲ್ಯೂಮ್ ಎಷ್ಟು ವಾಲ್ಯೂಮ್ ಟ್ರೇಡ್ ಆಗಿದೆ ಅಷ್ಟು ರೇಂಜ್ಗೆ ಅಂತ, ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ಇದಾಗಿದೆ ಅಂತ. ಮತ್ತು ಇಲ್ಲಿ ಆ್ಯರೋಸ್ ಬೇಕಂದರೆ ನೀವು ಆ್ಯರೋಸ್ನ ಯೂಸ್ ಮಾಡ್ಕೋಬೋದು. ತುಂಬ ಇದೆ, ನೀವು ಇದರಲ್ಲೆಲ್ಲ ನೀವು ರೆಕ್ಟ್ಯಾಂಗಲ್ಲು, ಸ್ಕ್ವೇರ್, ಎಕ್ಲಿಪ್ಸ್ ಯಾವ ಥರ ಬೇಕಂದರೆ ಆ ಥರ ನೀವು ಡ್ರಾ ಮಾಡಿಕೊಂಡು ಇದು ಮಾಡ್ಕೋಬೋದು. ಮತ್ತು ಇಲ್ಲಿ ಟೆಕ್ಸ್ಟ್, ಇನ್ ಕೇಸ್ ನೀವೇನಾದರೂ ಟೆಕ್ಸ್ಟ್ ಮಾಡಬೇಕು, ಟೆಕ್ಸ್ಟ್ ಇದು ನೋಟ್ ಡೌನ್ ಮಾಡ್ಕೋಬೇಕಂದ್ರೆ ಈ ಥರ ಟ್ರೇಡಿಂಗೋಸ್ಕರ ನೀವೇನೇ ಟೆಕ್ಸ್ಟ್ನ ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಯೂಸ್ ಮಾಡ್ಕೋಬೋದು ಈ ಥರ ಟೆಕ್ಸ್ಟ್. ಮತ್ತು ಇದು ಸ್ಕೇಲ್, ಮೆಷರ್ ಮಾಡೋ ಸ್ಕೇಲ್, ಮೆಷರಿಂಗ್ ಟೂಲ್ ಅಂತಾರೆ ಇದನ್ನು. ನೋಡ್ಬೋದು ಇಲ್ಲಿ ಟಾಪಿಂದ ಮತ್ತು ಕೆಳಗೆ ಎಷ್ಟು ಪಾಯಿಂಟ್ಸ್ ಇದೆ. -234 ಪಾಯಿಂಟ್ಸ್, ಎಷ್ಟು % -15%, ಎಷ್ಟು ಬಾರ್ಸ್ ಇದೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ಬಾರ್ಸ್ ಇದೆ ಅಂತ. 27 ಬಾರ್ಸು 38 ಡೇಸ್. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ, ಇಲ್ಲಿ ಮೇಲಿಂದ ಒಂದು ಮತ್ತೆ ಆ್ಯರೋ ಮಾರ್ಕ್ ಇದೆ. ಇದು % ತೋರಿಸುತ್ತೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡೇಸು, ಎಷ್ಟು ಕ್ಯಾಂಡಲ್ಸು, ವಾಲ್ಯೂಮ್ಸ್ ಎಷ್ಟಿದೆ ಅಂತ ಆ ರೇಂಜ್ಗೆ. ಆ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ನಾವು ಇವಾಗ ಇದನ್ನೆಲ್ಲ ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ರಿಮೂವ್ ಆಲ್ ಡ್ರಾಯಿಂಗ್ಸ್, ರಿಮೂವ್ 13 ಡ್ರಾಯಿಂಗ್ಸ್ ಟು ಇಂಡಿಕೇಟರ್ಸ್ ರಿಮೂವ್ ಮಾಡಬೇಕಂದ್ರೆ ಅದು ಆ ಥರ ರಿಮೂವ್ ಮಾಡ್ಬೋದು. ಇದು
ಬಂದು ಬೇಸಿಕ್ ಟ್ರೇಡಿಂಗ್ ಹೇಗೆ ಯೂಸ್ ಮಾಡ್ಬೋದು ಅಂತ. ಮತ್ತು ಇನ್ ಕೇಸ್ ನೀವು ಏನಾದರೂ ವಾಚ್ ಲಿಸ್ಟ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ವಾಚ್ ಲಿಸ್ಟ್ ಹೋದರೆ ಇಲ್ಲಿ ಯಾವ ಸ್ಟಾಕ್ ಬೇಕೋ ಆ ಸ್ಟಾಕ್ನ ನೀವು ಆ್ಯಡ್ ಮಾಡ್ಕೋಬೋದು. ಟೈಪ್ ಮಾಡೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ರಿಲಯನ್ಸ್ ಅಂದ್ಕೊಳ್ಳಿ. ಈಗ ರಿಲಯನ್ಸ್ ಇಂಡಸ್ಟ್ರಿ ಬಂದಾಗ ಇಲ್ಲಿ ನೀವು ಪ್ಲಸ್ ಮಾಡಿದ್ರೆ ಈ ವಾಚ್ ಲಿಸ್ಟಲ್ಲಿ ಆ್ಯಡ್ ಆಗುತ್ತೆ. ನೀವು ವಾಚ್ ಲಿಸ್ಟಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಆ್ಯಡ್ ಆಗಿದೆ. ಈ ರೀತಿ ನೀವು ಯಾವುದೇ ಸ್ಟಾಕ್ನ ಸರ್ಚ್ ಮಾಡಿ ಇದು ಮಾಡ್ಕೋಬೋದು. ಇಲ್ಲಿ ವಾಚ್ ಲಿಸ್ಟಲ್ಲೂ ನೀವು ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್, ಇಲ್ಲಿ ವಾಚ್ ಲಿಸ್ಟಲ್ಲಿ ನ್ಯೂ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಡ್ರಾಪ್ ಡೌನ್ ಕೊಟ್ಟಾಗ ಇಲ್ಲಿ ತೋರಿಸುತ್ತೆ. ರೀನೇಮ್ ಮಾಡಬೇಕಂದ್ರೆ ರೀನೇಮ್ ಮಾಡ್ಕೋಬೋದು. ಇಲ್ಲಿ ಕ್ರಿಯೇಟ್ ನ್ಯೂ ಲಿಸ್ಟ್ ಅಂದರೆ ಕ್ರಿಯೇಟ್ ನ್ಯೂ ಲಿಸ್ಟ್. ನೀವು ಯಾವುದೇ ಯಾವ್ಯಾವ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಇಲ್ಲಿ ಗೊತ್ತಾಗುತ್ತೆ. ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು ನಿಮ್ಗೆ ಯಾವುದು ತುಂಬ ಇದ್ದರೆ. ಇದೇ ರೀತಿ ನೀವು ಎಲ್ಲ ಸ್ಟಾಕ್ಸ್ನು ಕ್ರಿಯೇಟ್ ಮಾಡಿಕೊಂಡು ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ನಿಮಗೆ ಟ್ರೇಡಿಂಗ್ ದಿನದ ಬೇಕಂದರೆ ಟ್ರೇಡಿಂಗ್ ದಿನ ನೀವು ಅದನ್ನು ನೋಡ್ಕೋಬೋದು.